ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವೇನು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಮೊನ್ನೆ ಕ್ಲಾಸ್ನಲ್ಲಿ ಪ್ರಾಚೀನ ಇತಿಹಾಸದ ಮೇಲೆ ಸಂಬಂಧಪಟ್ಟ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡಿದ್ದೀವಿ. ಅದರ ಪ್ಲೇಲಿಸ್ಟನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಥವಾ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಪ್ರೊಫೈಲ್ಗೆ ಹೋಗಿಬಿಟ್ಟು ಅಲ್ಲಿ ಹಿಸ್ಟ್ರಿ ಕ್ವಶನ್ ಪ್ಲೇಲಿಸ್ಟ್ ಇದೆ, ಅಲ್ಲಿ ಸಂಪೂರ್ಣವಾಗಿ ಕ್ವಶನ್ಗಳನ್ನು ಡಿಸ್ಕಷನ್ ಮಾಡಿದ್ದೇವೆ. ಇವತ್ತು ನಾವು ಏನು ಮಾಡ್ತಿದ್ದೀವಿ ಅಂದರೆ ಮೌರ್ಯ ಸಾಮ್ರಾಜ್ಯದ ಮೇಲೆ ಸಾಕಷ್ಟು ಕ್ವಶನ್ಗಳಿವೆ, ಅವುಗಳನ್ನು ಹಂತ ಹಂತವಾಗಿ ಡಿಸ್ಕಷನ್ ಮಾಡ್ಕೊತಾ ಹೋಗೋಣ್ರಿ. ಮೊದಲೇದಾಗಿ ಇವತ್ತು ಮೊದಲೇ ಕ್ವಶನ್ ಏನಂದರೆ 3200 ಬಿಫೋರ್ ಕ್ರಿಸ್ತ ಇಲ್ಲಿ ಕೆಳಗಿನ ಯಾರು ಮಗಧದ ಸಿಂಹಾಸನವನ್ನು ಕಿತ್ತುಕೊಂಡರು ಅಂತಾರೆ. ಅಂದರೆ ಮಗಧದ ಸಾಮ್ರಾಜ್ಯದ ಅರಸ ಯಾರಾಗಿರ್ತಾರೆ ಅಂದರೆ ಧನನಂದ ಆಗಿರ್ತಾರೆ ರೀ. ಆ ಧನನಂದನನ್ನು ಕೊಲೆ ಮಾಡಿ ಯಾರು ಆಳ್ವಿಕೆ ಮಾಡ್ತಾರೆ ಅಂದರೆ ಚಂದ್ರಗುಪ್ತ ಮೌರ್ಯನು ಆಳ್ವಿಕೆ ಮಾಡ್ತಾರೆ ರೀ. ಈ ರೀತಿಯಾಗಿ ಕ್ವಶನ್ ಕೇಳ್ಬೋದು ರೀ. ಮಗಧ ಸಾಮ್ರಾಜ್ಯದ ಕೊನೆಯ ಅರಸ ಯಾರು ಅಂತ ಕೇಳಿದರೆ ಧನನಂದ ಅಂತ ಹಾಕ್ರಿ. ಅದರ ಸ್ಥಾಪಕ ಮಗಧ ಸಾಮ್ರಾಜ್ಯದ ಸ್ಥಾಪಕ ಮಹಾಪದ್ಮಾನಂದ ಅಂತ ಹಾಕ್ರಿ. ಮಹಾಪದ್ಮಾನಂದ ಇದು ಮಗಧ ಸಾಮ್ರಾಜ್ಯ ಸ್ಥಾಪಕ ಅಂದು ಫಾರೆಸ್ಟ್ ಗಾರ್ಡ್ನಲ್ಲಿ ಕೇಳಿರೋ ಕ್ವಶನ್ ಆಗಿದೆ. 2021ರಲ್ಲಿ ಏನು ಎಕ್ಸಾಮ್ ಆಯಿತು ಅಲ್ಲಿ ಕೇಳಿರುವ ಪ್ರಶ್ನೆ ಇದು. ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯ ನಡುವಿನ ಭೂಮಿಯನ್ನು ಯಾರು ವಶಪಡಿಸಿಕೊಂಡರು ಅಂತ ಇದೆಯೇ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಬಿಂದುಸಾರ, ಚಂದ್ರಗುಪ್ತನ ಮಗನಾಗಿರ್ತಾನೆ. ಅದೇ ರೀತಿ ಬಿಂದುಸಾರನ ಮಗ ಯಾರಂದರೆ ಅಶೋಕ ಸಾಮ್ರಾಟನಾಗಿರ್ತಾನೆ. ಅದೇ ರೀತಿ ಕೆಳಗಿನ ಯಾವ ಮೌರ್ಯ ಚಕ್ರವರ್ತಿಗಳು ತಮ್ಮ ಸಿಂಹಾಸನವನ್ನು ತ್ಯಜಿಸಿದರು ಮತ್ತು ಜೈನ ತಪಸ್ವಿಯಾಗಿ ವಾಸಿಸಲು ದಕ್ಷಿಣಕ್ಕೆ ವಲಸೆಗೆ ಬಂದರು ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಚಂದ್ರಗುಪ್ತ ಮೌರ್ಯ. ಚಂದ್ರಗುಪ್ತ ಮೌರ್ಯನು ನಮ್ಮ ಕರ್ನಾಟಕದ ಶ್ರವಣ ಬೆಳಗೊಳಕ್ಕೆ ಬಂದು ಅಲ್ಲಿ ಸಲ್ಲೇಖನ ವೃತ್ತವನ್ನು ಕೈಗೊಳ್ಳುವ ಮುಖಾಂತರ ತಮ್ಮ ಜೀವವನ್ನು ತ್ಯಜಿಸಿಕೊಳ್ಳುತ್ತಾನೆ. ಚಂದ್ರಗುಪ್ತ ಮೌರ್ಯನ ಸಾಮ್ರಾಜ್ಯವು ವಾಯುವ್ಯದಲ್ಲಿ ಎಲ್ಲಿವರೆಗೆ ವಿಸ್ತರಿಸಿತು ಅಂತ ಕೇಳಿದ್ದಾರೆ. ಇಲ್ಲಿ ವಾಯುವ್ಯದಲ್ಲಿ ಎಲ್ಲಿವರೆಗೆ ವಿಸ್ತರಿಸಿತು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಹಿಂದೂಕುಷ್ತನ ಮೌರ್ಯ ಸಾಮ್ರಾಜ್ಯವು ವಾಯುವ್ಯದಲ್ಲಿ ವಿಸ್ತರಿಸುತ್ತಾ ಹೋಯಿತು. ಕೆಳಗಿನವರಲ್ಲಿ ಯಾರನ್ನು ಭಾರತದ ಮೊದಲ ರಾಷ್ಟ್ರೀಯ ಆಡಳಿತಗಾರ ಎಂದು ಪರಿಗಣಿಸಲಾಗುತ್ತದೆ. ಅಂದರೆ ಮೊಟ್ಟ ಮೊದಲ ಸಾಮ್ರಾಜ್ಯವೇ ಮೌರ್ಯ ಸಾಮ್ರಾಜ್ಯ. ಆ ಮೌರ್ಯ ಸಾಮ್ರಾಜ್ಯ ಸ್ಥಾಪಕನೇ ಚಂದ್ರಗುಪ್ತ ಮೌರ್ಯ ಇರುವುದೆಂದರೆ ಮೊಟ್ಟ ಮೊದಲ ರಾಷ್ಟ್ರೀಯ ಆಡಳಿತಗಾರ ಎಂದು ಇವರನ್ನು ಕರೀತಾರೆ, ಅಂದರೆ ಚಂದ್ರಗುಪ್ತ ಮೌರ್ಯನನ್ನು ಕರೀತಾರೆ. ಇದು 3ರಿಂದ 4 ಟೈಮ್ ರಿಪೀಟ್ ಆದ ಕ್ವಶನ್ ಆಗಿದೆ. ಅದೇ ರೀತಿ ನೀವು ನೋಡ್ಬೋದು ಸ್ನೇಹಿತರೆ, ಪ್ರತಿಯೊಂದು ಎಕ್ಸಾಮ್ನಲ್ಲಿ ಮೌರ್ಯ ಸಾಮ್ರಾಜ್ಯದ ಮೇಲೆ 1ರಿಂದ 2 ಕ್ವಶನ್ಗಳನ್ನು ಪಕ್ಕ ಕೇಳ್ತಾರೆ. ಹಾಗಾಗಿ ಈ ಕ್ವಶನ್ಗಳನ್ನು ನೀವು ಒಂದು ಸಲ ನೋಡ್ಕೊಂಡ್ಬಿಟ್ಟು ನೀವು ಒಂದು ಸಲ ಓದೋದ್ನಾಗೆ ನೆನಪು ಮಾಡ್ಕೊಳ್ರಿ, ಯಾವ ರೀತಿಯಾಗಿ ಕ್ವಶನ್ ಕೇಳ್ತಾರೆ, ಮುಂದೆ ಯಾವ ರೀತಿ ಬರ್ಬೋದಂತ. ನೆಕ್ಸ್ಟ್ ಕ್ವಶನು, ಈ ಕೆಳಗಿನ ಯಾವ ಅಂಶವು ನಂದರಾಜರ ವಿರುದ್ಧ ಚಂದ್ರಗುಪ್ತ ಮೌರ್ಯನ ಯಶಸ್ವಿಗೆ ಕಾರಣವಾಗಿರಲಿಲ್ಲ ಅಂತ ಕೇಳಿದ್ದಾರೆ. ಚಂದ್ರಗುಪ್ತನ ಅದ್ಭುತ ಸಾಮಾನ್ಯ ಮತ್ತು ಕೌಟಿಲ್ಯನ ಚಾಣಾಕ್ಷತೆಯಿಂದ ರಾಜತಾಂತ್ರಿಕೆಯಿಂದ ಏನು ಮಾಡ್ತಾರೆ, ಧನನಂದನು ಕೊಲೆ ಮಾಡ್ತಾರೆ. ಇವೆರಡು ಕರೆಕ್ಟು. ಅದೇ ರೀತಿ ನಂದ ಅರಸರ ದೌರ್ಬಲ್ಯ, ಅಂದರೆ ಧನನಂದನ ಕೌಟಿಲ್ಯನನ್ನು ಅವಮಾನ ಮಾಡಿರ್ತಾನೋ, ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ಅರಸನು ದುರ್ಬಲವಾಗಿರುವುದಿಲ್ಲ. ಹಾಗಾಗಿ ಇದು ತಪ್ಪು, ಇದು ಕರೆಕ್ಟಾಗಿದೆ. ಅದಾದ ನಂತರ ಇಲ್ಲಿ ಗ್ರೀಕ್ ಆಡಳಿತಗಾರರು ಒದಗಿಸಿದ ಮಿಲಿಟರಿ ನೆರವು. ಚಂದ್ರಗುಪ್ತ ಮೌರ್ಯನು ಯಾವುದೇ ರೀತಿಯ ಗ್ರೀಕರ ಸಹಾಯವನ್ನು ತೆಗೆದುಕೊಳ್ಳದಲೇ ಅವರನ್ನು ಸೋಲಿಸಿರ್ತಾನೆ ಧನನಂದನು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಗ್ರೀಕ್ ಆಡಳಿತಗಾರ ಒದಗಿಸಿದ ಮಿಲಿಟರಿ ನೆರವು. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಕಾರಣವಲ್ಲ ಅಂತ ಕೇಳ್ಯಾರಿ. ಹಾಗಾಗಿ ಇದು ಕರೆಕ್ಟಾಗಿದೆ. ಈ ಕೆಳಗಿನ ಯಾವ ಆಡಳಿತಗಾರನನ್ನು ವೈರಿಗಳ ನಾಶಕ ಅಥವಾ ಅಮಿತ್ರಘಾತಕ ಎಂದು ಕರೀತಾರೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಬಿಂದುಸಾರ. ಬಿಂದುಸಾರನು ಹಲವಾರು ಯುದ್ಧಗಳನ್ನು ಮಾಡ್ತಿದ್ರೆ ಅಲ್ಲಿ ವೈರಿಗಳನ್ನು ಕೊಲೆ ಮಾಡುವ ಮುಖಾಂತರ ಅವನಿಗೆ ವೈರಿಗಳ ನಾಶಕ ಅಂತ ಹೆಸರು ಕೊಟ್ಟಿದ್ರಿ, ಬಿರುದಿತ್ರಿ. ಅಶೋಕನು ಯಾವ ಶತಮಾನದಲ್ಲಿ ಆಳಿದನು ಅಂತ ಕೇಳಿದರೆ ಇದು ಸರಿಯಾದ ಉತ್ತರ 3ನೇ ಶತಮಾನ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ. ಅಶೋಕನ ಕಳಿಂಗವನ್ನು ವಶಪಡಿಸಿಕೊಂಡ ವರ್ಷ, ಅಂದರೆ ಕಳಿಂಗ ಯುದ್ಧ ಯಾವಾಗಾಗಿತ್ತು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ 261 ಕ್ರಿಸ್ತಪೂರ್ವ. ಅಶೋಕನ ಏಕೈಕ ಯುದ್ಧ ಮತ್ತು ಕೊನೆಯ ಯುದ್ಧ ಯಾವುದಂದರೆ ಕಳಿಂಗ ಯುದ್ಧ.
ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿದ್ದ ಗ್ರೀಕ್ ರಾಯಭಾರಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸೆಲ್ಯೂಕಸ್ ನೋಡ್ರಿ. ಇವನು ಸೆಲ್ಯೂಕಸ್ನ ರಾಯಭಾರಿ ಯಾರಂದರೆ ಮೆಗಸ್ತಾನಿಸ್ ಯಾವ ಕೃತಿ ಬರಿತಾನೆ ಅಂದರೆ ಇಂಡಿಕಾ ಎಂಬ ಕೃತಿಯನ್ನು ಬರಿತಾನೆ ರೀ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು. ಇವನೊಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಉತ್ತಮವಾಗಿರುತ್ತದೆ. ಕೌಟಿಲ್ಯ ಕೆಳಗಿನ ಯಾವ ಭಾರತೀಯ ಆಡಳಿತಗಾರನು ಪ್ರಧಾನಮಂತ್ರಿಯಾಗಿದ್ದಾನೆ ಕೇಳಿದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಕೌಟಿಲ್ಯ ಅವನು ಗುರುವಾಗಿರ್ತಾನೋ ಅದೇ ರೀತಿ ಪ್ರಧಾನಮಂತ್ರಿಯೂ ಕೂಡ ಆಗಿ ಸೇವೆ ಸಲ್ಲಿಸುತ್ತಿರ್ತಾನೆ. ಸಿಂಧು ಗಂಗಾ ಜಮುನಾ ಕಣಿವೆಗಳ ಮೊದಲ ಬಾರಿಗೆ ಒಂದು ರಾಜಕೀಯ ಅಧಿಕಾರದಲ್ಲಿ ಒಟ್ಟುಗೂಡಿದರು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಅಶೋಕನ ಕಾಲದಲ್ಲಿ ಸಿಂಧು ಗಂಗಾ ಜಮುನಾ ಕಣಿವೆಗಳಲ್ಲಿ ರಾಜಕೀಯದಲ್ಲಿ ಒಟ್ಟುಗೂಡಿಸಿದರು. ಮೌರ್ಯ ಸಿಂಹಾಸನವನ್ನು ಏರಲು ಮೊದಲು ಅಶೋಕನು ವೈಸರಾಯಾಗಿ ಯಾವಲ್ಲಿ ಸೇವೆ ಸಲ್ಲಿಸಿದನು ಅಂದರೆ ಅಶೋಕನು ಇನ್ನು ಸಾಮ್ರಾಜ್ಯವನ್ನು ಅಧಿಪತಿಯಾಗಿರುವುದಿಲ್ಲ, ಅದಕ್ಕಿಂತ ಮೊದಲು ಎಲ್ಲಿ ರಾಜ್ಯಪಾಲನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವ ತೋಸಲಿ. ಮೆಗಸ್ತಾನಿಸ್ ಇದರ ರಾಯಭಾರಿಯಾಗಿದ್ದನ್ನು ಕೇಳಿದರೆ ನಿಮಗೆಲ್ಲ ಆಗ ಹೇಳಿದ ಪ್ರಕಾರ ಸೆಲ್ಯೂಕಸ್ ನಿಕೇಟನನ ರಾಯಭಾರಿ ಯಾರಂದರೆ ಮೆಗಸ್ತಾನಿಸ್ ಆಗಿರ್ತಾನೆ ರೀ. ಮೆಗಸ್ತನಿಸ್ನಿ ಕಾರಣವಾದ ಐತಿಹಾಸಿಕ ಮೂಲವೆಂದರೆ ಮೆಗಸ್ತನಿಸ್ನ ಕೃತಿ ಯಾವುದಂದರೆ ಇಂಡಿಕಾ ಕೃತಿ. ಡ್ಯಾಶ್ ಅಂದರೆ ಅಶೋಕ ಪದದ ಅರ್ಥ ಏನು ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ದುಃಖದಿಂದ ಮುಕ್ತಿ ಪಡೆದ ಒಂದ ಅಶೋಕ. ಯಾಕಂದರೆ 261 ಕ್ರಿಸ್ತಪೂರ್ವದಲ್ಲಿ ಕಳಿಂಗ ಯುದ್ಧ ನಡಿತೈತಿ, ಅಲ್ಲಿ ಅವನದ ಮನವು ಪರಿವರ್ತನೆ ಆಕತ್ರಿ. ಹಾಗಾಗಿ ಅಶೋಕನ ಕೊನೆಯ ಯುದ್ಧ ಯಾವುದಂದರೆ ಕಳಿಂಗ ಯುದ್ಧ. ಮೊಟ್ಟ ಮೊದಲ ಯುದ್ಧ ಯಾವುದಂದರೆ ಕಳಿಂಗ ಯುದ್ಧ. ಅದನ್ನು ಯಾವ ಶಾಸನದಲ್ಲಿ ತಿಳಿಸ್ತಾರಂದರೆ 13ನೇ ಬಂಡೆಗಲ್ಲು ಶಾಸನದಲ್ಲಿ ತಿಳಿಸಲಾಗುತ್ತದೆ. 13ನೇ ಬಂಡೆಗಲ್ಲು ಶಾಸನ ಇದು ಇಂಪಾರ್ಟೆಂಟ್ ಆಗಿರುವ ಶಾಸನ ಆಗಿದೆ. ಕೆಳಗಿನ ಯಾವ ಶಾಸನವು ಅಶೋಕನ ವೈಯಕ್ತಿಕ ಹೆಸರನ್ನು ಉಲ್ಲೇಖಿಸಿದೆ? ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ರೀ. ಇದನ್ನು ಪ್ರತಿ ಎಕ್ಸಾಮ್ನಲ್ಲಿ ಅಥವಾ ಯಾವುದಾದ್ರೂ ಒಂದು ವರ್ಷದಲ್ಲಿ ಎಕ್ಸಾಮ್ 2ರಿಂದ 4 ಎಕ್ಸಾಮ್ ನಡೆದು ಅಂದರೆ 2 ಎಕ್ಸಾಮ್ದಲ್ಲಿ ಫಿಕ್ಸ್ ಕ್ವಶನ್ ಕೇಳ್ತಾರೆ. ಇದು ಯಾವುದಂದರೆ ಮಸ್ಕಿ ಶಾಸನ. ಇದು ರಾಯಚೂರಿನಲ್ಲಿ ಪತ್ತೆಯಾಗಿದೆ. ಇಲ್ಲಿ ಏನು ಹೆಸರಿದೆ ಅಂದರೆ ಅಶೋಕಂದು ದೇವನಾಮ ಪ್ರಿಯದರ್ಶಿ ಅಂತ ಇದೆ. ದೇವನಾಮ ಪ್ರಿಯದರ್ಶಿ ಅಂತ ಹೆಸರಿದೆ. ಇದನ್ನು ಮಸ್ಕಿ ಶಾಸನವನ್ನು ಸಿ ಬಿಡನ್ ಅವರು ಪತ್ತೆ ಹಚ್ತಾರೆ. ಐತಿಹಾಸಿಕ ಪ್ರಾಮುಖ್ಯತೆ ಅತ್ಯಂತ ಹಳೆಯ ಭಾರತೀಯ ಲಿಖಿತ ದಾಖಲೆ ಈ ಸಮಯಕ್ಕೆ ಸೇರಿದೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಚಂದ್ರಗುಪ್ತ ಮೌರ್ಯ. ಶೀರ್ಷಿಕೆ ದೇವನಾಮ ಪ್ರಿಯ ಅವರಿಗೆ ನೀಡಲಾಗಿತ್ತು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಅಶೋಕ. ಈಗಾಗಲೇ ಹೇಳಿರೋ ಪ್ರಕಾರ ದೇವನಾಮ ಪ್ರಿಯದರ್ಶಿ ಎಂದು ಯಾರಿಗೆ ಕರಿತಿದ್ರು ಅಂದರೆ ಅಶೋಕನವರಿಗೆ ಕರಿತಿದ್ರು. ಅಶೋಕನನ್ನು ಅವನ ಶಾಸನಗಳಲ್ಲಿ ಸಾಮಾನ್ಯವಾಗಿ ಉಲ್ಲೇಖಿಸಿರುವ ಹೆಸರು ಈಗಾಗಲೇ ತಿಳಿದರ ಹಾಗೆ ಪ್ರಿಯದರ್ಶಿ. ನೋಡಿ ಸ್ನೇಹಿತರೆ, ಒಂದೇ ಕ್ವಶನನ್ನು ಯಾವ ರೀತಿಯಾಗಿ ಕೇಳ್ಬೋದು ಅಂದರೆ ಇಲ್ಲಿ ಮೊದಲೇದಾಗಿ ಏನು ಕೇಳಿದ್ದಾರೆ ಅಂದರೆ ಅಶೋಕನ ಹೆಸರು ಏನು ಕಂಡು ಬಂದಿದೆ ಅಂತ ಕೇಳಿದ್ದಾರೆ. ಅದಾದ ನಂತರ ಅಶೋಕನ ಹೆಸರು ಎಲ್ಲಿ ಯಾವ ಶಾಸನದಲ್ಲಿ ಉಲ್ಲೇಖ ಇದೆ ಅಂತ ಕೇಳಿದ್ದಾರೆ. ಅದೇ ರೀತಿ ದೇವನಾಮ ಪ್ರಿಯದರ್ಶಿ ಇದು ಯಾರಿಗೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಅದೇ ರೀತಿ ಅಶೋಕನ ಶಾಸನಗಳಲ್ಲಿ ಅವನ ಹೆಸರು ಯಾವ ರೀತಿಯಾಗಿ ಕಂಡು ಬಂದಿದೆ ಅಂತ ಕೇಳಿದ್ದಾರೆ. ಈ ರೀತಿಯಾಗಿ ನಿಮ್ಮ ಕ್ವಶನ್ಗಳನ್ನು ಒಂದೇ ಸೆಂಟೆನ್ಸನ್ನು 4ರಿಂದ 5 ಬಾರಿ ಕ್ವಶನ್ ಕೇಳುವ ಹಂತಗಳಾಗಿರುತ್ತವೆ. ಈ ಕ್ವಶನ್ಗಳನ್ನು ಇದೇ ರೀತಿ ನಾವು ತಿಳಿಸ್ಕೊತ ಹೋಗ್ತೀವಿ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತವಾದ ಮಾಹಿತಿಯನ್ನು ನೀಡಲು ನಾವು ನಿಮಗೆ ಪ್ರೋತ್ಸಾಹಿಸುತ್ತೇವೆ.